ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ತನಿಖೆಯ ಹಂತದಲ್ಲಿ ಒಂದಷ್ಟು ದೊಡ್ಡ ಮಟ್ಟಿನ ರಹಸ್ಯ ವಿಚಾರಗಳು ಹೊರಕ್ಕೆ ಬರ್ತಾ ಇದೆ. ಎಫ್ಎಸ್ಎಲ್ ವರದಿಯಲ್ಲಿ ಭಯಾನಕ ಸತ್ಯ ಬಯಲಾಗಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮುಂದಿನ ಡೆವಲಪ್ಮೆಂಟ್ ಏನಾಗ್ತಿದೆ ಅನ್ನೋದರ ವರದಿಯನ್ನ ಪಬ್ಲಿಕ್ ಟಿವಿ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ಮುಂದೆ ಇಡ್ತಾ ಇದೆ. ಕೊಲೆ ತನಿಖೆಯಲ್ಲಿ ಅತಿ ದೊಡ್ಡ ರಹಸ್ಯ ಬಯಲಾಗಿದೆ. ಎಫ್ಎಸ್ಎಲ್ ವರದಿಯಲ್ಲಿ ಭಯಾನಕ ಸತ್ಯ ಹೊರಬಿದ್ದಿದೆ. ಏನು ಆ ಸತ್ಯ? ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಅವರ ಪಾತ್ರ ಇದೆಯೋ ಇಲ್ವೋ, ಆ ಘಟನೆಯ ಸಂದರ್ಭದಲ್ಲಿ ಅವರು ಇದ್ರೋ ಇಲ್ವೋ ಅನ್ನೋದನ್ನ ಪ್ರೂವ್ ಮಾಡುವಂತಹ ಪ್ರಬಲ ಸಾಕ್ಷ್ಯ ಇದು. ಸೊ ಅದನ್ನ ಎಫ್ಎಸ್ಎಲ್ ರಿಪೋರ್ಟ್ ನಲ್ಲಿ ಈಗ ಖಾತ್ರಿಪಡಿಸಲಾಗಿದೆ. ದರ್ಶನ್ ಬಟ್ಟೆಗಳ ಮೇಲೆ ರೇಣುಕಾಸ್ವಾಮಿ ರಕ್ತದ ಕಲೆಗಳು ಇತ್ತು. ಎಫ್ಎಸ್ಎಲ್ ವರದಿಯಲ್ಲಿ ಸ್ಫೋಟಕ ಸತ್ಯ ಬಹಿರಂಗವಾಗಿದೆ. ದರ್ಶನ್ ಅವರ ಟಿ ಶರ್ಟ್ ಮತ್ತು ಪ್ಯಾಂಟ್ ಎಫ್ಎಸ್ಎಲ್ಗೆ ಕಳುಹಿಸಿಕೊಟ್ಟಿದ್ರು ಪೊಲೀಸರು. ಎಫ್ಎಸ್ಎಲ್ ಪರಿಶೀಲನೆ ನಡೆಸಿ ಈಗ ರಕ್ತದ ಮಾದರಿಯನ್ನ ಪತ್ತೆ ಹಚ್ಚಿ ರೇಣುಕಾಸ್ವಾಮಿಯ ರಕ್ತದ ಕಲೆಗಳು ದರ್ಶನ್ ಅವರ ಬಟ್ಟೆಯ ಮೇಲೆ ಇತ್ತು ಅನ್ನೋದನ್ನ ಖಾತ್ರಿಪಡಿಸಿದೆ. ದರ್ಶನ್ ಅವರ ಟಿ ಶರ್ಟ್ ಮತ್ತು ಅವತ್ತು ಅವರು ಧರಿಸಿದಂತಹ ಪ್ಯಾಂಟ್ ಎರಡನ್ನೂ ಕೂಡ ಎಫ್ಎಸ್ಎಲ್ಗೆ ರವಾನೆ ಮಾಡಿದ್ರು. ಅವತ್ತು ಅವರು ಏನೆಲ್ಲ ವಸ್ತುಗಳನ್ನ ಬಳಕೆ ಮಾಡಿದ್ರು ಅದೆಲ್ಲವನ್ನು ಕೂಡ ಎಫ್ಎಸ್ಎಲ್ಗೆ ಕಳಿಸಿದ್ರು. ಈ ಪ್ರಕರಣಕ್ಕೆ ಮತ್ತಷ್ಟು ಸಾಕ್ಷ್ಯಗಳು ಬೇಕಾಗಿತ್ತು. ಆ ಕಾರಣಕ್ಕಾಗಿ ಟೆಕ್ನಿಕಲಿ ಪ್ರೂವ್ ಮಾಡುವಂತಹ ಅಂಶಗಳು ಈಗ ಒಂದೊಂದಾಗಿ ಪ್ರೂವ್ ಆಗ್ತಾ ಇದೆ. ಎಫ್ಎಸ್ಎಲ್ ರಿಪೋರ್ಟ್ನಲ್ಲಿ ದರ್ಶನ್ ಅವರು ತೊಟ್ಟಿದಂತಹ ಬಟ್ಟೆ ಏನಿತ್ತು ಆ ಬಟ್ಟೆ ಮೇಲೆ ರೇಣುಕಾಸ್ವಾಮಿಯ ರಕ್ತದ ಕಲೆಗಳು ಇದ್ದದ್ದು ಹೌದು. ಅದು ರೇಣುಕಾಸ್ವಾಮಿ ರಕ್ತಕ್ಕೆ ಆ ಒಂದು ಇವರ ಟಿ ಶರ್ಟ್ ಮೇಲೆ ಬಿದ್ದಿದ್ದಂತಹ ರಕ್ತದ ಕಲೆಗೆ ಮ್ಯಾಚ್ ಆಗಿದೆ. ಹಾಗಾದ್ರೆ ದರ್ಶನ್ ಅವರು ಶೆಡ್ಗೆ ಹೋಗಿ ಅವನ ಮೇಲೆ ಮಾರಣಾಂತಿಕ ಹಲ್ಲೆಯನ್ನ ನಡೆಸಿದ್ದು ಹೌದು, ಅವರು ಅಲ್ಲಿ ಇದ್ರು ಆ ಸ್ಥಳದಲ್ಲಿ ಅನ್ನೋದನ್ನ ಈ ಮೂಲಕವಾಗಿ ಪ್ರೂವ್ ಮಾಡಲಾಗಿದೆ ಒಂದು ಹಂತದಲ್ಲಿ ಎಫ್ಎಸ್ಎಲ್ನ ರಿಪೋರ್ಟ್ನ ಮೂಲಕವಾಗಿ. ಸೊ ಇನ್ನು ಹಲವಾರು ಆಯಾಮಗಳಲ್ಲಿ ಈ ಒಂದು ಸಾಕ್ಷ್ಯಗಳನ್ನ ಸಂಗ್ರಹ ಮಾಡಬೇಕಾಗತ್ತೆ. ಅದರಲ್ಲಿ ಒಂದು ಸಾಕ್ಷ್ಯ ಈಗ ಲಭ್ಯವಾಗಿದೆ.